ನಮಸ್ತೆ ವೀಕ್ಷಕರೇ, ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋನಲ್ಲಿ ಮುಖ್ಯವಾಗಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ನಿಮಗೆ ಇದು ತುಂಬಾನೇ ಅನುಗುಣವಾಗುತ್ತೆ. ನೋ ಕಾಂಟ್ಯಾಕ್ಟ್ ಅಂತಂದ್ರೆ ಮಾತುಕತೆ ಇದೆ, ಬಟ್ ಎಲ್ಲೋ ಆ ಮಾತುಕತೆನಲ್ಲಿ ಅಷ್ಟೊಂದು ಸ್ಪಷ್ಟತೆ ಇಲ್ಲ. ಯಾಕೋ ನನಗೆ ಅವರು ಮಾತಾಡ್ತಕ್ಕಂತಹ ಒಂದು ರೀತಿ ಏನಿದೆ ಅದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಸಮಾಧಾನ ಕೊಡುತ್ತಾ ಇಲ್ಲ ಅನ್ನುವವರು ಖಂಡಿತ ಈ ಒಂದು ವಿಡಿಯೋವನ್ನ ಕೊನೆತನಕ ನೋಡಿ. ಯಾವ ಥರ ಇದೆ ನಿಮ್ಮ ಪರ್ಸನಿನ ಎನರ್ಜೀಸ್, ನಿಮ್ಮ ಎನರ್ಜೀಸ್ ಯಾವ ಥರ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ವಿಡಿಯೋ ಕೊನೆಗೆ ನಾನು ನಿಮಗೆ ಒಂದು ಸ್ಪೆಷಲ್ ಕ್ರಿಸ್ಟಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಟು ಅಟ್ರಾಕ್ಟ್ ಮೋರ್ ಅಬಂಡೆನ್ಸ್ ಆ್ಯಂಡ್ ಮೋರ್ ಆಪರ್ಚುನಿಟಿ, ದುಡ್ಡು, ಆಪರ್ಚುನಿಟಿ, ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ನಾನೊಂದು ವಿಶೇಷವಾದ ಕ್ರಿಸ್ಟಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಸೊ ವೀಕ್ಷಕರೇ, ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ, ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ. ಫಸ್ಟು ದೀರ್ಘ ಉಸಿರನ್ನು ತಗೊಳ್ಳಿ, ಮೈಂಡನ್ನು ಕಾಮ್ ಮಾಡ್ಕೊತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಬಗ್ಗೆ ನೆನೆಸ್ಕೊಳ್ಳಿ. ಸೊ ನೋ ಕಾಂಟ್ಯಾಕ್ಟ್ ಅಥವಾ ಒಂಥರ ಹೇಳಬೇಕು ಅಂದರೆ ಪಾರ್ಷಲ್ ಕಾಂಟ್ಯಾಕ್ಟ್ ಏನಿದೆ, ಯಾಕೆ ಆಗ್ತಿದೆ, ಕರೆಂಟ್ ಎನರ್ಜೀಸ್ ಏನು ನಿಮ್ಮ ಪರ್ಸನ್ದು ಅನ್ನೋದನ್ನ ನಾವು ನೋಡೋಣ. ನಿಮ್ಮ ಪರ್ಸನ್ನ ಪ್ರೆಸೆಂಟ್ ಎನರ್ಜೀಸ್ ಯಾವ ಥರ ಇದೆ, ಯಾಕೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಇದು ನಿಮ್ಮ ಪರ್ಸನ್ನ ಒಂದು ಎನರ್ಜೀಸ್ ಆಗಿರುತ್ತೆ. ಹಾಗೆ ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ ನೋಡೋಣ. ಪ್ರಸ್ತುತವಾಗಿ ಓಕೆ ಎನರ್ಜೀಸ್ ಬರ್ತಿದೆ. ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ. ಓಕೆ, ಸೊ ವೀಕ್ಷಕರೇ, ಹೇಳಬೇಕು ಅಂತಂದರೆ ಬಹಳ ಒಂದು ಅಜಗಜಾಂತರ ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ನಿಮ್ಮ ಪರ್ಸನ್ ಬಗ್ಗೆ ಹೇಳೋದಾದ್ರೆ ನೋಡಿ, ನಿಮ್ಮ ಪರ್ಸನ್ಗೆ ಒಂದು ರೀತಿ ಆ ಕಮಿಟ್ಮೆಂಟ್ ಅಂತಕ್ಕಂಥದ್ದಿಲ್ಲ. ಅವ್ರು ಯಾಕೆ ನಿಮ್ಮ ಜೊತೆ ಮಾತುಕತೆ ಅಷ್ಟಕ್ಕಷ್ಟೇ ಆಡ್ತಿದ್ದಾರೆ, ಕಾರಣ ಏನಪ್ಪ ಅಂತಂದರೆ ಅವ್ರಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ಅವ್ರು ಮೂವ್ ಆನ್ ಆಗೋದಕ್ಕೆ ತುಂಬ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೋ ಗೊತ್ತಿಲ್ಲ, ಇಂಟ್ರೆಸ್ಟ್ ಬರ್ತಾ ಇಲ್ಲ, ನನಗೆ ಈ ಒಂದು ರಿಲೇಶನ್ಶಿಪ್ ಸರಿ ಹೋಗ್ತಾ ಇಲ್ಲ, ಮಾನಸಿಕವಾಗಿ ಅವ್ರಿಗೆ ತುಂಬ ಒಂಥರ ನೆಗೆಟಿವ್ ಆಲೋಚನೆ ಬರಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾರೆ ವೀಕ್ಷಕರೇ. ಅಂದರೆ ಮದುವೆ ಬಗ್ಗೆ ಕನಸಿದೆ, ಅದಕ್ಕೆ ಅವ್ರಿಗೆ ಒಂದು ರೀತಿ ಹೇಳ್ಬೇಕಂದ್ರೆ ಹೌದು ನನ್ನ ಜೀವನ ಚೆನ್ನಾಗಿ ಮಾಡ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಮದುವೆಯನ್ನು ಮಾಡ್ಕೋಬೇಕು, ಎಲ್ಲ ಒಂದು ರೀತಿ ಕನಸುಗಳನ್ನು ಕಾಣ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳು ಇವ್ರಿಗೆ ತುಂಬ ಮನಸ್ಸನ್ನು ಸೆಳೆಯುತ್ತೆ. ಅಂದರೆ ಇವ್ರಿಗೆ ಗೋಲ್ ಅಚೀವ್ ಮಾಡಬೇಕು, ನನ್ನ ಲೈಫಲ್ಲಿ ಏನು ಬೇಕು ಅನ್ನೋದು ಸ್ಪಷ್ಟವಾಗಿರುತ್ತೆ. ಆದರೆ ಕೆಲವೊಮ್ಮೆ ಆ ಹಾದಿಯಲ್ಲಿ ನಡೆಯುವಾಗ ಬೇರೆ ಒಂದು ವಿಚಾರಗಳಲ್ಲಿ ಇವರು ಸಿಲುಕಿ ಇವರ ಒಂದು ಮನಸ್ಸು ಅಂತಕ್ಕಂಥದ್ದು ಬಹಳ ಒಂದು ಚಂಚಲತೆಗೆ ಒಳಗಾಗ್ತಕ್ಕಂಥ ಸನ್ನಿವೇಶವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ಸನ್ನಿವೇಶ ನಿಮ್ಮ ಲೈಫಲ್ಲಿ, ನಿಮ್ಮ ಒಂದು ಪರಿಸ್ಥಿತಿನಲ್ಲಿ ಸಹ ಆಗಿದೆ ವೀಕ್ಷಕರೇ. ಯಾಕೆ ಅವರು ನಿಮ್ಮನ್ನ ಬಿಟ್ಕೊಡ್ತಾ ಇದ್ದಾರೆ, ಯಾಕೆ ಮಾತು ಕಮ್ಮಿ ಮಾಡಿದ್ದಾರೆ ಅಂತಂದ್ರೆ ಇವರ ಮನಸ್ಸು ಬೇರೆ ಕಡೆ ಸೆಳೀತಾ ಇದೆ. ಇದು ಮನಸ್ಸು ಅಂತಕ್ಕಂಥದ್ದು ಇವ್ರಿಗೆ ಒಂದು ರೀತಿ ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು. ಇವಾಗ ನಿಮ್ಮ ಹತ್ರ ಇಷ್ಟು ವರ್ಷ ಇದ್ರು, ಇಷ್ಟು ತಿಂಗಳು ಜೊತೆನಲ್ಲಿ ಮಾತಾಡ್ಕೊಂಡೆಲ್ಲ ಇದ್ರು, ಇವಾಗ ಅವ್ರಿಗೆ ಒಂಥರ ಹೊಸತನ ಯಾವುದು ಸಿಗ್ತಿಲ್ಲ. ಆ್ಯಂಡ್ ಈ ವ್ಯಕ್ತಿ ತುಂಬ ಹೊಸತನನ ಇಷ್ಟಪಡ್ತಾರೆ, ಯಾವಾಗಲೂ ಎಕ್ಸೈಟಿಂಗ್ ಆಗಿರಬೇಕು, ಯಾವಾಗಲೂ ನಾನು ಖುಷಿಯಾಗಿರ್ಬೇಕು. ಅಂದರೆ ಇವರು ಎಮೋಷನ್ಸ್ಗೆ ಬೆಲೆ ಕೊಡಲ್ಲ, ಆದರೆ ಹೊಸತನಕ್ಕೆ ಬೆಲೆಯನ್ನು ಕೊಡ್ತಿದ್ದಾರೆ. ಇವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಾನೆ, ಎಲ್ಲ ಒಂದು ರಿಲೇಶನ್ಶಿಪ್ಪು, ಪ್ರೀತಿ ಸಹ ಹಳೇದಾಗೇ ಆಗುತ್ತೆ. ಆದರೆ ಇದಕ್ಕೆ ಸೂಕ್ತವಾದ ಪರಿಹಾರ ರಿಲೇಶನ್ಶಿಪ್ನ ಚೇಂಜ್ ಮಾಡೋದಲ್ಲ, ಬದಲಾಗಿ ತನ್ನ ಒಂದು ಪ್ರೀತಿ ಏನಿದೆ ಅದನ್ನೇ ಹೊಸ ರೀತಿಯಲ್ಲಿ ಆ ಪ್ರೀತಿಯನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು ಈ ಒಂದು ಸಮಸ್ಯೆಗೆ ಪರಿಹಾರ. ಆದರೆ ಇಲ್ಲಿ ಏನು ಮಾಡ್ತಿದೆ ಈ ವ್ಯಕ್ತಿ, ಇಲ್ಲ ನನಗೆ ಈ ಪರ್ಸನ್ನೇ ಬೋರ್ ಆಗೋದ್ರಿ, ನೀವೇ ಬೋರ್ ಆಗೋದ್ರಿ, ನಿಮ್ಮಲ್ಲಿ ಏನೂ ಹೊಸತನ ಇಲ್ಲ, ನೀವು ನಡ್ಕೊಳ್ತಕ್ಕಂಥ ಮಾತಾಡ್ತಕ್ಕಂಥ ರೀತಿ ನನಗೆ ಇಷ್ಟ ಆಗ್ತಾ ಇಲ್ಲ, ಮುಂಚೆ ತುಂಬ ಹಿತವಾಗಿತ್ತು ಕೇಳೋದಕ್ಕೆ, ಅರೆ ಇನ್ನು ನನ್ನ ಕೈಲಿ ಕೇಳೋಕ್ಕಾಗ್ತಿಲ್ಲ, ಅದೇ ರಾಗ ಅದೇ ಹಾಡು ಅನ್ನೋ ರೀತಿ ಒಂದು ಮನಸ್ಥಿತಿಗೆ ಈ ಒಂದು ವ್ಯಕ್ತಿ ತಲುಪ್ತಾ ಇದ್ದಾರೆ.
ಅಂತ ಹೇಳ್ಬಹುದು. ಅಂಡ್ ಮದ್ವೆ ವಿಚಾರ ಅಂತ ಬಂದಾಗ ಇವ್ರಿಗೆ ಒಂದ್ ರೀತಿ ಪಾಸಿಟಿವ್ ಮೈಂಡ್ ಸೆಟ್ಟೇ ಇದೆ. ಆದ್ರೆ ನಾನು ಹೇಳ್ದಂಗೆ ಯಾವುದೇ ರಿಲೇಶನ್ಶಿಪ್ ಆಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಸದಾಗೆ ಇರುತ್ತೆ. ಆದ್ರೆ ಅದು ಹಳೇದಾಗ್ತಾ ಆಗ್ತಾ ಇವರು ಅದನ್ನ ಯಾವ ರೀತಿ ಹೊಸತನವಾಗಿ ಇಟ್ಕೋತಾರೆ ಅದ್ರ ಮೇಲೆ ಎಲ್ಲಾ ರಿಲೇಶನ್ಶಿಪ್ ನಿಂತಿದೆ. ಈ ವ್ಯಕ್ತಿ ಪಾಠ ಅಂತಕ್ಕಂಥದ್ದನ್ನ ಕಲಿಬೇಕಾಗಿದೆ. ಇನ್ನು ಈ ವ್ಯಕ್ತಿ ಬಹಳ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಇವರ ಒಂದು ಜೀವನದಲ್ಲಿ ಇದಾಗಿರ್ಬೋದು, ಬಹಳ ಎಫರ್ಟ್ ಅನ್ನ ಹಾಕ್ಬೇಕಾಗಿದೆ ಈ ವ್ಯಕ್ತಿ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಸಹ ಹೇಳ್ಬೇಕು ಅಂದ್ರೆ ಒಂಥರ ಸ್ವಲ್ಪ ಸೆಟಲ್ಡ್ ಇದ್ದಾರೆ ಅಂತ ನೋಡ್ಬೋದು ಕೆಲವ್ರಿಗೆ. ಅಂಡ್ ಕೆಲವ್ರಿಗೆ ಏನಾಗ್ತಾ ಇದೆ, ತುಂಬಾ ಕಷ್ಟಪಟ್ಟು ಈ ವ್ಯಕ್ತಿ ದುಡಿಬೇಕು, ಹಣ ಸಂಪಾದನೆ ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ನಾನು ಹಣವನ್ನ ಗಳಿಸ್ಬೇಕು, ಹೆಸರನ್ನ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಅಂತಕ್ಕಂಥದ್ದು ಜಾಸ್ತಿ ಇದೆ. ಇನ್ ಕೆಲವ್ರಿಗೆ ಯಾವ ತರ ಎನರ್ಜೀಸ್ ಇದೆ ಅಂತಂದ್ರೆ, ಇರೋದ್ರಲ್ಲೇ ಸಾಕು, ಇದನ್ನೇ ನೋಡ್ಕೊಂಡು ಹೋಗ್ತೀನಿ, ನನ್ಗೆ ಇಷ್ಟರಲ್ಲೇ ತೃಪ್ತಿ ಇದೆ, ನನ್ಗೆ ಇನ್ನೇನು ಬೇಡ ಲೈಫಲ್ಲಿ, ನನಗೆ ಸಾಕು ಇಷ್ಟೇ ಅನ್ನೋ ಒಂದು ತೃಪ್ತಿ ಸಹ ಇದೆ. ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಿಮ್ಮ ಪರ್ಸನ್ ಕಷ್ಟ ಪಡ್ತಾ ಇದ್ದಾರೆ, ಆದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಅವರು ಪಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಿಮ್ಮ ಎನರ್ಜೀಸ್ನ ನೋಡೋದಾದ್ರೆ ಆಲ್ರೆಡಿ ತುಂಬಾ ಜನ ತುಂಬಾ ಖಿನ್ನತೆಗೆ ಒಳಗಾಗಿದ್ದೀರಾ, ಡಿಪ್ರೆಷನ್ಗೆ ಹೋಗಿದ್ದೀರಾ, ನೋವು ಅನುಭವಿಸ್ತಾ ಇದ್ದೀರಾ, ನನ್ಗಿರೋದಕ್ಕೆ ಆಗ್ತಾ ಇಲ್ಲ, ಆ ವ್ಯಕ್ತಿಯನ್ನ ಬಿಟ್ಟು ನನ್ಗಿರೋದಕ್ಕೆ ಆಗ್ತಾನೇ ಇಲ್ಲ ಅನ್ನೋ ಮನಸ್ಥಿತಿ ಸಹ ಎಷ್ಟೋ ಜನ ತಲುಪಿದ್ದೀರಾ. ಒಂದು ಪಾಸ್ಟ್ನ ನೆನಪಿಸ್ಕೊಂಡು ತುಂಬಾ ಜನ ಹೋರಾಟವನ್ನ ಮಾಡ್ತಾ ಇದ್ದೀರಾ ಅಂತಾನೆ ಹೇಳಬಹುದು. ಹಾಗೆ ಮೂವ್ ಆನ್ ಆಗಬೇಕು, ಆದರೆ ನಿಮ್ಮ ಕೈಲಿ ಆಗ್ತಿಲ್ಲ. ತುಂಬಾ ಭಾರವಾದ ಮನಸ್ಸು, ಭಾರವಾದ ಆಲೋಚನೆಯನ್ನ ಹೊಂದಿದ್ದೀರಾ ನೀವು. ಆದ್ರೆ ನಿಮ್ಗೆ ಏನ್ ಗೊತ್ತಾ, ಇಲ್ಲ ನಾನು ಎಲ್ಲವನ್ನು ಮರೆತು ನಾನು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ, ನನ್ಗಾಗುತ್ತೆ ಅಂತ ಹೋಗ್ತೀರಾ. ಆದ್ರೆ ಆ ಹಳೆಯ ನೆನಪಂತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮ ಎಮೋಷನ್ಸು, ನಿಮ್ಮ ಮೈಂಡು, ಹಾರ್ಟು ಎಲ್ಲವನ್ನು ಬ್ಲಾಕ್ ಮಾಡಿ ಇಟ್ಬಿಟ್ಟಿದೆ. ಇದರಿಂದ ನಿಮ್ಗೆ ಒಂದ್ ರೀತಿ ಯಾವ ಕೆಲ್ಸದ ಮೇಲೇನೂ ನಿಮ್ಗೆ ಆಸಕ್ತಿ ಅಂತಕ್ಕಂಥದ್ದು ಬರ್ತಿಲ್ಲ. ತುಂಬಾ ಡಲ್ ಆಗಿಬಿಟ್ಟಿದ್ದೀರಾ. ಮನೆಯವರು ಸಹ ಕೇಳ್ತಾರೆ, ಯಾಕೆ ಇಷ್ಟು ಡಲ್ ಆಗಿರ್ತೀರಾ ನೀವು ಅಂತ. ನಿಮ್ಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ವೀಕ್ಷಕರೇ. ಬಹಳ ನೊಂದಿದ್ದೀರಾ. ಅಂಡ್ ಕಣ್ಣಿಗೆ ಒಂಥರ ಬಟ್ಟೆ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ನೀವು ಆ ಒಂದು ಗೊಂದಲದಲ್ಲಿ. ಏನು ನಿಮ್ಗೆ ಮುಂದ್ಗಡೆ ಒಂದು ಆಪರ್ಚುನಿಟಿ ಅಥವಾ ಏನೇ ಬಂದ್ರು ಅದನ್ನ ನೋಡೋದಕ್ಕೂ ಸಹ ನಿಮ್ಗೆ ಆಗ್ತಾ ಇಲ್ಲ. ಸೊ ಈ ತರ ಪರಿಸ್ಥಿತಿ ಅಂತಕ್ಕಂಥದ್ದು ನಿಮ್ಗೆ ನಿರ್ಮಾಣ ಆಗಿದೆ. ಸೊ ಮುಂದಿನ 3 ತಿಂಗಳು ನೋಡೋಣ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಎನರ್ಜೀಸ್. ಪರ್ಸನ್ ಎನರ್ಜೀಸ್ನ ನೋಡೋಣ, ಇವ್ರ ಪಾಠ ಕಲಿತಾರ, ಹಾಗೆ ನಿಮ್ಮ ನೆಕ್ಸ್ಟ್ 3 ತಿಂಗಳ ಒಂದು ಎನರ್ಜೀಸ್ನ ನೋಡೋಣ. ಓಕೆ ನೋಡಿ ವೀಕ್ಷಕರೇ, ನಿಮ್ಮ ಪರ್ಸನ್ನ ಒಂದು ಎನರ್ಜೀಸ್ನ ನೋಡೋದಾದ್ರೆ, ಪಾಠ ಕಲಿತಾರಾ ಇವರು ಅಂತ ನಾನು ಏನು ಪ್ರಶ್ನೆ ಮಾಡಿದ್ದೆ, ಖಂಡಿತ ಕಲಿತಾರೆ. ಮೊರಾಲಿಟಿ ಕಾರ್ಡ್ ಬಂದಿರೋದ್ರಿಂದ ಇವ್ರಿಗೆ ಒಂದು ಜೀವನದ ಮೊರಾಲಿಟಿ ಅಂತಕ್ಕಂಥದ್ದು ಇವರು ಅರ್ಥ ಮಾಡ್ಕೋತಾರೆ. ಪ್ರೀತಿ ಅಂದ್ರೆ ಏನು, ಅದರ ಒಂದು ಭಾವನೆ ಏನು, ಯಾವ ಥರ ಇರುತ್ತೆ ಅನ್ನೋದನ್ನ ಇವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ. ಒಂದು ಕಂಪ್ಲೀಷನ್ ಅಂತಕ್ಕಂಥದ್ದು ಆಗ್ತಿದೆ. ಇವರ ಒಂದು ಥಾಟ್ಸ್, ನಾನು ಏನು ಹೇಳಿದೆ, ಇಷ್ಟು ದಿವಸ ಕನ್ಫ್ಯೂಷನ್ ಅಲ್ಲಿದ್ರು, ಅದಕ್ಕೆ ಒಂದು ಅರ್ಥ ಅಂತಕ್ಕಂಥದ್ದನ್ನ ಇವರು ಹುಡ್ಕೋತಾರೆ. ಒಂದು ಹೊಸ ಜರ್ನಿ ಅಂತಕ್ಕಂಥದ್ದನ್ನ ಇವರು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಿಮ್ಮ ಎನರ್ಜೀಸ್ ನೋಡೋದಾದ್ರೆ, ನೀವು ಸಹ ಈ ಒಂದು ವ್ಯಕ್ತಿಗೆ ಅನುಸರಿಸ್ಕೊಂಡು ಹೋಗ್ತೀರಾ. ಅಂಡ್ ನಿಮ್ಮ ಕಾನ್ಷಿಯಸ್ನೆಸ್ ಏನಿದೆ, ಕಾನ್ಷಿಯಸ್ ಡಿಸಿಷನ್ ಅಂತಕ್ಕಂಥದ್ದನ್ನ ತಗೊಂತೀರಾ. ಅಂಡ್ ನೀವೇನು ಈ ಒಂದು ಖಿನ್ನತೆಗೆ ಒಳಗಾಗಿದ್ರಿ, ನಾನು ಹೇಳಿದೆ ಥರ್ಡ್ ಐ ಚಕ್ರ ತುಂಬಾ ಬ್ಲಾಕೇಜಸ್ ಇದೆ, ನಿಮ್ಗೆ ಆಲೋಚನೆ ಮಾಡೋಕ್ಕಾಗ್ತಿಲ್ಲ, ಹೆಡೇಕ್ ತುಂಬಾ ಬರ್ತಿದೆ, ಮೈಗ್ರೇನ್ಸ್, ಎಷ್ಟೋ ಜನಕ್ಕೆ ಕಣ್ಣೋವು ತುಂಬಾ ಬರ್ತಾ ಇದೆ ಅಂತ. ಸೊ ಅದರಿಂದ ನಿಮ್ಗೆ ಒಂದು ಸ್ವಲ್ಪ ನಿವಾರಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಮುಂದಿನ 3 ತಿಂಗಳಲ್ಲಿ. ಸೊ ನೀವು ಸಹ ಒಂದು ನಿಜವನ್ನ ಅರ್ಥ ಮಾಡ್ಕೊಳ್ತೀರಾ. ನಿಮ್ಗೂ ಸಹ ಒಂದು ಯೂನಿವರ್ಸ್ ಒಂದು ಪಾಠ ಅಂತಕ್ಕಂಥದ್ದನ್ನ ಕಲಿಸುತ್ತೆ. ಸೊ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ವೀಕ್ಷಕರೇ, ನಾನು ಹೇಳಿದ್ದೆ ಕ್ರಿಸ್ಟಲ್ ಒಂದು ತೋರಿಸ್ತೀನಿ ನಿಮ್ಗೆ, ಮನಿ ಮತ್ತೆ ಆಪರ್ಚುನಿಟಿನ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಕ್ರಿಸ್ಟಲ್ ಅಂತ. ನೀವು ನೋಡ್ಬೋದು ಪೈರೈಟ್ ಕ್ರಿಸ್ಟಲ್, ಇದು ರಾ ಫಾರ್ಮ್ಯಾಟ್ ಅಲ್ಲಿ ಇರ್ತಕ್ಕಂಥದ್ದು. ಇದನ್ನ ಏನಪ್ಪ ಮಾಡಬೇಕು ಅಂತಾನೆ, ನೀವು ಎಲ್ಲಿ ದುಡ್ಡು ಇಡ್ತೀರಾ ಅಲ್ಲಿ ನೀವು ಈ ಒಂದು ಕ್ರಿಸ್ಟಲ್, ಚಿಕ್ಕದೇ ತಗೊಳ್ಳಿ ಪರವಾಗಿಲ್ಲ, ಈ ಕ್ರಿಸ್ಟಲ್ ಅನ್ನ ನೀವು ಇಡಬೇಕಾಗತ್ತೆ. ಇದು ನಿಮ್ಗೆ ಹಣಕಾಸಾಗಿರ್ಬೋದು, ನಿಮ್ಗೆ ಅವಕಾಶಗಳನ್ನ ತಂದು ಕೊಡ್ತಕ್ಕಂಥ ಒಂದು ಮ್ಯಾಗ್ನೆಟ್ ತರ ಎಲ್ಲವನ್ನು ಸೆಳೀತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಬಿಸ್ನೆಸ್
ಬಿಸ್ನೆಸ್ ಆಗಿರ್ಬೋದು, ಕರಿಯರಲ್ಲಿ ತುಂಬಾ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ ಈ ಒಂದು ಪೈರೈಟ್ ಸ್ಟೋನ್ ಇಟ್ಕೊಳ್ಳೋದ್ರಿಂದ. ಇದನ್ನು ಕ್ರಿಸ್ಟಲ್ ಬ್ರೇಸ್ಲೆಟ್ ರೂಪದಲ್ಲೂ ಸಹ ನೀವು ಧರಿಸ್ಬೋದಾಗಿದೆ. ಇಲ್ಲ ಅಂತಂದರೆ ನೀವು ಈ ಥರ ರಾ ಕ್ರಿಸ್ಟಲ್ ತೊಗೊಂಡು ಬಂದು ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ಇಡ್ತಕ್ಕಂಥದ್ದನ್ನು ಮಾಡಿ. ಸೊ ನೀವು ನೋಡ್ಬೋದು ಎಷ್ಟು ಅದು ಹೊಳಿತಾ ಇದೆ ಆ ಕ್ರಿಸ್ಟಲ್ ಅಂತಕ್ಕಂಥದ್ದು, ಬೆಳಕಿಗೆ ತುಂಬಾ ಹೊಳೆಯುತ್ತೆ. ಸೊ ಇದು ಒರಿಜಿನಲ್ ಕ್ರಿಸ್ಟಲ್ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಪೈರೈಟ್ ಕ್ರಿಸ್ಟಲ್ಸಿನ ಅವಶ್ಯಕತೆ ಇದೆ, ಒರಿಜಿನಲ್, ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಸಂಪರ್ಕ ಮಾಡಿ ಬೆಲೆ ಎಷ್ಟಾಗುತ್ತೆ, ಎಷ್ಟು ಗ್ರಾಮ್ಸ್ ಅಂತಕ್ಕಂಥದ್ದನ್ನ ಎಲ್ಲ ಮಾಹಿತಿ ತಿಳ್ಕೊಂಡು ನಿಮ್ಮ ಒಂದು ಮನೆ ಡೋರ್ ಸ್ಟೆಪ್ಗೆ ನಾವು ಕೊರಿಯರ್ ಮಾಡ್ತೀವಿ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಮತ್ತೊಮ್ಮೆ ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮೆಲ್ಲರಿಗೂ ಭೇಟಿ ಆಗ್ತೇನೆ. ಹರೇ ಕೃಷ್ಣ.